ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಗಾಯರಾಣಿ ಸಿ ಅಂತ. ನನಗೆ 2 ಇಯರ್ಸಿಂದ ಯೂಟ್ರಸಲ್ಲಿ ಫೈಬ್ರಾಯ್ಡ್ ಗಡ್ಡೆ ಇತ್ತು. ತುಂಬ ಬಿಗ್ ಆಗಿತ್ತು. ನಾನು ಹೆದರ್ಕೊಂಡೆ ಆಪ್ರೇಷನ್ಗೆ ಮುಂದೆ ಬಂದಿಲ್ಲ. ಮಂಜುಳಾ ಪಾಟೀಲ್ ಅಂತ ಒಬ್ಬ ಒಳ್ಳೆ ಡಾಕ್ಟರ್ ಇದ್ದಾರೆ. ಅವರು ದೇವ್ರ ಸಮಾನ. ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ನಮ್ಮನ್ನು ಒಬ್ಬೊಬ್ಬರು ಪೇಷಂಟ್ಗೆ ಒಂದು 45 ಮಿನಿಟ್ಸ್ ಅಷ್ಟು ಟೈಮ್ ತಗೊಳ್ತಾರೆ. ನಮ್ಮದು ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರಾಗಿ ನಿಧಾನವಾಗಿ ತಾಳ್ಮೆಯಾಗಿ ಲಿಸನ್ ಮಾಡ್ತಾರೆ. ಮಾಡಿಬಿಟ್ಟು ನಮ್ದೇನು ಪ್ರಾಬ್ಲಮ್ ಇದೆ ಎಲ್ಲ ಕೇಳ್ತಾರೆ. ನಾವು ಏನು ಮುಚ್ಚುಮರೆ ಇಲ್ಲದೆ ನಮ್ಮ ಪ್ರಾಬ್ಲಮ್ ಎಲ್ಲ ಡಾಕ್ಟರ್ ಹತ್ರ ಹೇಳ್ಬೇಕು. ಸೊ ನಾನು ಹಂಗೆ ಎಲ್ಲ ಹೇಳ್ಕೊಂಡೆ. ಡಾಕ್ಟ್ರು ನನಗೆ ಅವ್ರು ಮಾತಾಡಿದ್ರಲ್ಲೇ ನನಗೆ ತುಂಬ ಧೈರ್ಯ ಬಂದ್ಬಿಡ್ತು. ನಾನು ಯಾವಾಗ ಫಸ್ಟು ಆಪ್ರೇಷನ್ನೇ ಬೇಡ ಭಯ ಅಂತಿದ್ದವಳು, ಡಾಕ್ಟ್ರ್ ಮಾತಾಡಿದ್ದು ನೋಡಿ ನನಗೆ ಅಷ್ಟೊಂದು ಖುಷಿಯಾಗಿ ಧೈರ್ಯವಾಗಿ ನಾನು ಡಾಕ್ಟರ್ ನನಗೆ ಆಪ್ರೇಷನ್ ಮಾಡಿ ಅಂತ ನಾನು ಮುಂದೆ ಬಂದೆ. ಸೊ ನನಗೆ 20th ಥರ್ಸ್ಡೇ ಮಾರ್ನಿಂಗ್ 8 o'clockಗೆ ಡಾಕ್ಟರ್ ಮಂಜುಳಾ ಪಾಟೀಲ್ ಅವರು ಆಪ್ರೇಷನ್ ಮಾಡಿದ್ರು. ಏನು ಒಂದು ಮೆರಾಕಲ್ ಅಂದರೆ ನಾನು ಹೊಟ್ಟೆ ಕೊಯ್ದಿಲ್ಲ, ಆಮೇಲೆ ಲ್ಯಾಪ್ರೋಸ್ಕೋಪಿ ಮಾಡಿಲ್ಲ, ವಜೈನ ಹತ್ರನೂ ಕಟ್ ಮಾಡಿಲ್ಲ, ಎಲ್ಲೋ ಒಂಚೂರು ಕತ್ರಿ ಇಲ್ಲದೆ ಕಟ್ಟಿಂಗ್ ಇಲ್ಲದೆ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ನನಗೆ ಡಾಕ್ಟರ್ ಮಂಜುಳಾ ಪಾಟೀಲ್ ಅವರು ಆಪ್ರೇಷನ್ ಮಾಡಿ ನನಗೆ ಜೀವ ಕೊಟ್ಟಿದ್ದಾರೆ. ನನಗೆ ಅವರು ಒಂಥರ ದೇವ್ರ ಥರ. Sagarani, 52-year-old lady, presented to me with heavy menstrual bleeding for more than 2 years, and she bled to the extent that she had become severely anemic. Her hemoglobin has dropped down to 5 grams. It was corrected, and I can say patient is really intelligent person. She was very specific with her requirements. She came and opted that she wanted to undergo hysterectomy, and then she wanted it vaginally. Since the uterus was about 14 week size, and then there was a fundal fibroid of about 8 centimeter. It was a little difficult surgery, but then the outcome that we see, the very next day morning patient is absolutely fine, and then she is ready to go back home with such a big smile, makes you feel much more happier.